ದರ್ಶನ ಅಂತ ವೈರಾಗ್ಯ ಅಂತ ಶ್ರೀರಾಮಕೃಷ್ಣ ಯಾವತ್ತೂ ಹೇಳಿಲ್ಲ. ಅವರಿಗೆ ಮೊದಲನೇ ಪ್ರಶ್ನೆ ಹೇಳ್ತಾರೆ, ಏನು ಮಾಡಿದರೆ ಭಗವಂತನ ಕಡೆಗೆ ಮನಸ್ಸು ಹರಿಯುತ್ತದೆ? ಅವರು ಹೇಳ್ತಾರೆ, ಭಗವಂತನ ನಾಮಗುಣ ಕೀರ್ತಿಯನ್ನು ಸದಾ ಮಾಡುತ್ತಿರು. ನಾವು ಯಾವಾಗಲೂ ಸಿನಿಮಾ ಹಾಡುಗಳು ಗುರುಗೊಳಿಸ್ತೀವಲ್ಲ, ಅದನ್ನು ಬಿಟ್ಟು ಭಗವಂತನ ಪುರಂದರದಾಸರ ಹಾಡುಗಳಿದೆ, ಎಷ್ಟೊಂದು ಮೀರಾಬಾಯಿ ಹಾಡುಗಳಿದೆ, ಎಷ್ಟೊಂದು ಭಕ್ತರ ಯಾರು ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಅವರ ಅನುಭವವನ್ನ ಹಲವು ರೀತಿಯಲ್ಲಿ ವರ್ಣಿಸಿದಾರೆಯೋ ಅಂತ ಹಾಡುಗಳು ನೂರಾರಿದೆ, ಸಾವಿರಾರಿದೆ. ಅದನ್ನು ಗುಣಗುಣಿಸ್ತಾ ಇರಿ. ಅಂದ್ರೆ ಭಗವಂತನ ನಾಮಗುಣ ಕೀರ್ತಿಯನ್ನು ಸರ್ವದಾ ಮಾಡುತ್ತಿರಬೇಕು. ಮೊದಲನೇದು ಹಾಗೆ ಮಾಡ್ಬೇಕಾದ್ರೆ ಏನ್ ಮಾಡ್ಕೊಂಡ್ರೆ ಆಗುತ್ತದೋ ಅದಕ್ಕೆ ಹೇಳ್ತಾರೆ ಅವರು. ಆಗಾಗ ಭಗವದ್ಭಕ್ತರ ಸಾಧು ಸತ್ಪುರುಷರ ಸಹವಾಸ ಆಗಾಗ ಮಾಡುತ್ತಿರಬೇಕು. ಸಾಧು ಸತ್ಪುರುಷ ಸಹವಾಸ ಅಂದ್ರೇನು? ಎಲ್ಲೆಲ್ಲಿ ಭಗವಂತನ ನಾಮಗುಣ ಕೀರ್ತನೆ ನಡೀತಿದೆಯೋ ಅದನ್ನೆಲ್ಲ ಸಂತರಿರೋ ಜಾಗ ಅಂತಿದೆ. ನೀವು ಆಗಾಗ ಸಂತರ ಹೋಗ್ತೀರಿ. ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಮನೆಯ ಆಲೋಚನೆಗಳನ್ನೇ ಬಿಟ್ಟು ಭಗವಂತನ ತುಂಬಿಕೊಂಡಿರ್ತೀರೋ ಆಗಲೂ ನೀವು ಆ ಕ್ಷಣದಲ್ಲಿ ನೀವೇ ಸಂತರು. ಎಲ್ಲಿ ಎಷ್ಟು ಗಂಟೆ ನೀವು ಈ ಒಂದು ಕಾರ್ಯ ಮಂದಿರದಲ್ಲಿ ಕುಳಿತಿದ್ದರೆ ಒಳಗಡೆ ಇರೋವರೆಗೂ ನಾವು ಸಂತರೆ. ನಮ್ಮ ಪಾಪಗಳೆಲ್ಲ ಹೊರಗಡೆ ಕುಳಿತಿರುತ್ತೆ, ಒಳಗೆ ಬರೋದಿಲ್ಲ. ಬಿಟ್ಟ ತಕ್ಷಣ ಅದು ನಮ್ಮ ಮೇಲೆ ವಾಪಸ್ ಬರುತ್ತೆ. ಅದಕ್ಕೆ ನಾವು ಹೊರಟು ಹೋದ ತಕ್ಷಣ ಏನ್ ಮಾತಾಡೋದು ಶುರು ಮಾಡ್ತೀವಿ? ನಮ್ಮ ಸಾಂಸಾರಿಕ ವಿಷಯಗಳೆಲ್ಲ ತಂದ್ಬಿಡ್ತೀವಿ ಅಲ್ವೇ? ಆದ್ರಿಂದ ಇಲ್ಲಿ ಕುಳಿತಿರುವವರೆಗೆ ಮನಸ್ಸು ಎಲ್ಲಿಯವರೆಗೆ ನೀವು ಭಗವಂತನ ಕಡೆ ಇರುತ್ತೋ ಅಲ್ಲಿಯವರೆಗೆ ನೀವೆಲ್ಲ ಸಂತರೆ. ಯಾಕೆಂದ್ರೆ ಇನ್ನೂ ಒಂದು ವಿಷಯ ಇದೆ. ಇಂತಹ ಒಂದು ಪ್ರದೇಶಗಳಲ್ಲಿ ಅದೃಶ್ಯ ರೂಪದಲ್ಲಿ ಭಗವಂತ ಕುಳಿತಿದ್ದಾನೆ, ಖಂಡಿತವಾಗಿ ನಂಬಿ. ಇಲ್ಲದೇ ಇದ್ರೆ ಯಾಕೆ ನಮಗೆ ಸಂತೋಷ ಸಿಗುತ್ತೆ? ಬಂದ ತಕ್ಷಣ ಯಾಕೆ ನಮಗೆ ಆನಂದ ಸಿಗುತ್ತೆ? ಒಂದು ಪುರಾಣದಲ್ಲಿ ಆ ಭಗವಂತನೇ ನಾರದನಿಗೆ ಹೇಳ್ತಾನೆ, ನಾಹಂ ತಿಷ್ಠಾಮಿ ವೈಕುಂಠೆ. ವೈಕುಂಠದಲ್ಲಿ ಇದ್ದೀನಿ, ನೀನು ಭಾವಿಸ್ಕೊಬೇಡ, ನನ್ನ ಆವಾಸ ಸ್ಥಾನ ಅದಲ್ಲ. ಯೋಗಿನಾಂ ಹೃದಯೇಪಿನ. ಎಲ್ಲೋ ಕಾಡಿನ ಮೂಲೆಯಲ್ಲಿ ಯಾವುದೋ ಒಬ್ಬ ಯೋಗಿಗಳು ಎಲ್ಲೋ ಕೂತಿರ್ತಾರೆ, ಅವ್ರ ಹೃದಯದಲ್ಲಿ ಮಾತ್ರ ಇದೀನಿ ಅಂತ ನೀನು ಭಾವಿಸ್ಕೊಬೇಡ. ಅದು ಎಲ್ಲಿದ್ದೀನಿ, ಎಲ್ಲಿ ನನ್ನ ವಾಸಸ್ಥಾನ? ಎತ್ರ ಗಾಯಂತಿ ಮದ್ಭಕ್ತ ತತ್ರ ತಿಷ್ಠಾಮಿ ನಾರದ. ಎಲ್ಲಿ ನನ್ನ ಭಕ್ತರುಗಳು ನನ್ನ ಭಜನೆಯನ್ನ ಸಂಪೂರ್ಣವಾದ ಮನಸ್ಸಿನಿಂದ ಮಾಡ್ತಾ ಇದ್ದಾರೆಯೋ ಅಲ್ಲಿ ನನಗೆ ಆನಂದ ಸಿಗುತ್ತೆ. ಅಲ್ಲಿ ನಾನು ಅದೃಶ್ಯ ರೂಪದಲ್ಲಿ ಕುಳಿತಿದ್ದೇನೆ. ಭಗವಂತ ಅಂದ್ರೆ ಆನಂದ. ಆನಂದ ಬೇರೆ ಇಲ್ಲ, ಭಗವಂತ ಬೇರೆ ಇಲ್ಲ. ಆದ್ದರಿಂದಲೇ ಇಂಥ ಸ್ಥಳಗಳಲ್ಲಿ ಕುಳಿತಿರುವಾಗ ನಮ್ಮ ಮನಸ್ಸಿನಲ್ಲಿ ಅವ್ಯಕ್ತವಾದ ಒಂದು ಆನಂದವಿದೆ. ಇದು ನಾವೇನು ಹಣ ಖರ್ಚು ಮಾಡಬೇಕಾಗಿಲ್ಲ, ಏನೂ ಕಷ್ಟಪಡಬೇಕಾಗಿಲ್ಲ. ಬಂದು ಇಂಥ ಕಡೆ ಕುಳಿತುಕೊಂಡು ಅದರಲ್ಲಿ ಸುಲಭ ಅಲ್ಲ. ಎಲ್ಲರೂ ಇಲ್ಲಿಗೆ ಬರ್ತೀನಿ, ಯೋಚನೆ ಮಾಡಿ ಪ್ರತಿದಿನ 1 ಗಂಟೆ ಇಲ್ಲಿ ನಾನು ಖಂಡಿತವಾಗಿ ಬರ್ತೀನಿ. ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನೇನೋ ಅಡಚಣೆಗಳು ಬರ್ತಾ ಇರುವಾಗ ಬಹಳ ವರ್ಷದಿಂದ ಸಂಧಿಸದೇ ಇರುವ ಒಬ್ಬ ಸ್ನೇಹಿತನನ್ನು ಸಂಧಿಸ್ತೀವಿ, ಹೋಯ್ತಾ ಹೋಗ್ತೀವಿ, ಈ ಕಡೆ ಬರೋದೇ ಇಲ್ಲ. ಇದೆಲ್ಲ ಏನಂದ್ರೆ ಆಬ್ಸ್ಟಕಲ್. ಯಾಕೆ? ನಮ್ಮ ಮನಸ್ಸಿನಲ್ಲಿ ಒಂದು ತೀವ್ರತೆ ಇನ್ನೂ ಬಂದಿಲ್ಲ. ತೀವ್ರತೆ ಏನಾದರೂ ಇದ್ರೆ ಬಹಳ ವರ್ಷದ ನಂತರ ಬರ್ತಿರೋ ಒಬ್ಬ ಸ್ನೇಹಿತ ಬಂದರೂ ಕೂಡ ಮನಸ್ಸನ್ನು ಶಾಪ ಹಾಕೋತೀವಿ. ಅಯ್ಯೋ ಇವ್ರ ಜೊತೆ ಮಾತನಾಡಿ ಈಗ ಅಲ್ಲಿ ಹೋಗುತ್ತಲ್ಲ ಅಂತ. ಬೇಕಾದಷ್ಟು ಅಡಚಣೆಗಳು ಇರುತ್ತೆ. ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು. ಈ ಒಂದು ಫಲ ಪುಣ್ಯವನ್ನು ಪಡೆಯಬೇಕಾದರೂ ಕೂಡ ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ. ನೀವೆಲ್ಲ ಇಲ್ಲಿ ಬಂದಿದ್ದೀರಿ ಅಂದ್ರೆ ಭಗವಂತನ ಅನುಗ್ರಹ ನಿಮ್ಮ ಮೇಲಿದೆ ಅಂತ. ಆ ಭಗವಂತನನ್ನ ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಈ 1 ಗಂಟೆ ನನಗೆ ಯಾವ ವಿಧವಾದ ಅಡಚಣೆಗಳು ಬರದೇ ಇರೋ ರೀತಿಯಲ್ಲಿ ಇಟ್ಬಿಡಪ್ಪ ಅಂತ. ಆಗ ಖಂಡಿತವಾಗಿ ಅವನು ಭಗವಂತ ಇದು ಮಾಡಿ. ಯಾಕೆ? ಭಗವಂತ ಸಾಕ್ಷಾತ್ಕಾರವಾಗಿ ಕುಳಿತಿದ್ದಾನೆ, ನಮಗೆ ಕಾಣ್ತಾ ಇಲ್ಲ ಅಷ್ಟೇ. ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಯಾವಾಗ ನಮ್ಮ ಮನಸ್ಸು ಆನಂದ ತುಂಬಿರುತ್ತೀಯೋ, ಇಲ್ಲಿ ಆನಂದ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ.
ಆನಂದಂ ಬ್ರಹ್ಮೇ ದಿವ್ಯಜಾನಾತ್ ತೈತಿರೀಯ ಉಪನಿಷತ್ತು ಹೇಳುತ್ತೆ. ಆನಂದವನ್ನೇ ಬ್ರಹ್ಮ ತಿಳಿದುಕೋ. ಬ್ರಹ್ಮ ಬೇರೆ ಇಲ್ಲ, ಆನಂದ ಬೇರೆ ಇಲ್ಲ, ಬ್ರಹ್ಮದ ಸ್ವರೂಪ ಆನಂದ. ಆದ್ದರಿಂದ ಅಲ್ಲವರು ಹೇಳ್ತಾರೆ. ಆಮೇಲೆ ಮನಸ್ಸು ಹಗಲಿರುಳು ಸಂಸಾರದಲ್ಲೇ ಪ್ರಾಪಂಚಿಕ ಕೆಲಸ ಕಾರ್ಯಗಳಲ್ಲಿ ನಿರತವಾಗಿ ಬಿಟ್ಟಿದ್ದರೆ ಅದು ಭಗವನ್ಮುಖವಾಗಲಾರದು. ಯಾವಾಗಲೂ ಬೆಳಗ್ಗೆಯಿಂದ ರಾತ್ರಿವರೆಗೆ ಸಂಸಾರದಲ್ಲಿ ತುಂಬಿದ್ರೆ ಅದೇ ಭಗವಂತನ ಕಡೆಗೆ ಸ್ವರೂಪ. ಅದಕ್ಕೇನು ಮಾಡಬೇಕು? ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಭಗವದ್ಧ್ಯಾನದಲ್ಲಿ ತೊಡಗುವುದು ಅತ್ಯಂತ ಅವಶ್ಯಕ. ಮೊದಲನೇದಾಗಿ ಹೇಳಿದ್ರು ಭಗವಂತನ ನಾಮಗುಣ ಕೀರ್ತನೆಯನ್ನು ಮಾಡು, ಎರಡನೇದಾಗಿ ಸಾಧು ಸಂಘವನ್ನು ಮಾಡು, ಮೂರನೇದಾಗಿ ನಿರ್ಜನ ಪ್ರದೇಶ. ನಿರ್ಜನ ಪ್ರದೇಶ ಜನವೇ ಇದ್ದ ಜಾಗ ಅಂತಲ್ಲ, ಎಲ್ಲಿ ಭಗವಂತನ ನಾಮಸ್ಮರಣೆ ನಡೀತಾ ಇದೆಯೋ ಅದು ನಿರ್ಜನ ಪ್ರದೇಶ. ಜನಭರಿತ ಪ್ರದೇಶ ಅಂದ್ರೆ ಎಲ್ಲಿ ಬರೀ ಸಾಂಸಾರಿಕ ವಿಷಯಗಳು ತುಂಬಿದೆಯೋ ಅದು ಜನಭರಿತ ಪ್ರದೇಶ. ನಿರ್ಜನ ಪ್ರದೇಶ ಅಂದ್ರೆ ಎಲ್ಲಿ ಭಗವಂತನ ಈ ಒಂದು ವಾತಾವರಣ ಇರುತ್ತೋ ಅದೆಲ್ಲ ನಿರ್ಜನ ಪ್ರದೇಶ. ಅದನ್ನ ಯಾಕೆ ಹೇಳ್ತಾರೆ ಅವರು? ಗಿಡ ಅಂತ ಉದಾಹರಣೆ ಕೊಡ್ತಾರೆ. ಗಿಡ ಇನ್ನೂ ಸಸಿಯಾಗಿರುವಾಗ ಅದರ ಸುತ್ತಲೂ ಬೇಲಿ ಕಟ್ಟಬೇಕು, ಇಲ್ಲದಿದ್ದರೆ ದನಕರುಗಳು ಆಡುಕುರಿಗಳು ತಿಂದು ನಾಶ ಮಾಡಿ ಬಿಡುತ್ತವೆ. ನಮ್ಮ ಮನಸ್ಸು ಅಷ್ಟೇ ಗಿಡ. ಆ ಗಿಡವನ್ನು ಪ್ರೊಟೆಕ್ಟ್ ಮಾಡಬೇಕು. ಹೇಗೆ? ಮನಸ್ಸನ್ನು ಸಾಧ್ಯವಾದಷ್ಟು ಈ 3 ಕಾರ್ಯದಲ್ಲಿ ತೊಡಗಿಸಿ. ಅದೇ ಬೇಲಿ. ಬೇಲಿ ಏನು ಅಂದರೆ ಯಾವಾಗಲೂ ನಾಮಗುಣ ಕೀರ್ತನೆ, ಸತ್ಸಂಗ, ನಿರ್ಜನ ಪ್ರದೇಶ. ಇದನ್ನು ಹೇಳ್ತಾರೆ ಅವರು. ಆಮೇಲೆ ಇನ್ನು ಹಲವಾರು ವಿಷಯಗಳು. ಎರಡನೇ ಪ್ರಶ್ನೆ ಬಂತು, ಸಂಸಾರದಲ್ಲಿ ಯಾವ ರೀತಿಯಾಗಿ ಇರಬೇಕು? ಯಾಕಂದ್ರೆ 23 ಅರ್ಧ ಗಂಟೆ ಇಲ್ಲಿ ಬರ್ತೀವಿ, 23 ಗಂಟೆ ಅಲ್ಲೇ ಇರಬೇಕಲ್ಲ. ಅಲ್ಲಿರುವಾಗ ಹೇಗಿರಬೇಕು? ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡು. ನಾನು ಧ್ಯಾನ ಮಾಡಬೇಕೀಗ, ಹಾಲು ಕಾಯಿಸೋದಿಲ್ಲ ಅಂತ ಹೇಳೋಕ್ಕಾಗಲ್ಲ, ಅದು ಮಾಡಬೇಕು. ಆದರೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡು ಅಂತ ಹೇಳ್ತಿದ್ದಾರೆ ಅವರು. ಯಾವ್ದು ಬಿಡು ಅಂತ ಹೇಳ್ತಾ ಇಲ್ಲ. ಆದರೆ ಮನಸ್ಸನ್ನು ಮಾತ್ರ ಭಗವಂತನ ಪಾದಪದ್ಮಗಳಲ್ಲಿ ಇಡು. ಮನಸ್ಸನ್ನು ನಾವು ಕುದಿಸ್ತಾ ಇಲ್ವಲ್ಲ ಹಾಲು ಮೇಲೆ. ಮನಸ್ಸು ನಮ್ಮ ಕೈಯಲ್ಲಿದೆ, ಹಾಲು ಮಾತ್ರ ಕುದೀತಾ ಇದೆ. ಆಗ ಮನಸ್ಸು ಏನು ಮಾಡ್ತಾ ಇದೆ? ಹಾಗೆಂದರೆ ಭಗವಂತನ ಪಾದಪದ್ಮಗಳನ್ನೇ ಬಂದರೆ ಹೇಗೆ ಅದನ್ನು ಮಾಡೋದು? ಯಾವ ಹಾಲನ್ನು ನಾನು ಕುದಿಸ್ತಾ ಇದ್ದೀನೋ ಅದನ್ನು ಭಗವಂತನಿಗಾಗಿ ಕುದಿಸ್ತಾ ಇದ್ದೀನಿ ಅನ್ನೋ ಭಾವನೆ ಇಟ್ಕೊಂಡು ಕುದಿಸು. ಅಷ್ಟೇ ಮಾಡಬೇಕಾಗಿತ್ತು. ನಾವು ಯಾವ ಚಿಂತೆಯಿಂದ ಕುದಿಸ್ತಾ ಇದ್ದೀವಿ, ಕುದಿಸುವಾಗ ಅಥವಾ ಯಾವುದೇ ಅಡುಗೆ ಕೆಲಸವನ್ನು ಮಾಡ್ತಾ ಇರುವಾಗ ಅಥವಾ ಮಕ್ಕಳನ್ನು ನಾವು ಬೆಳೆಸ್ತಾ ಇರುವಾಗ ಭಗವಂತ ಈ ರೂಪದಲ್ಲಿದ್ದಾನೆ, ಆ ಮಗು ಭಗವಂತ ಅನ್ನೋ ಒಂದು ಮನಸ್ಸಿನಲ್ಲಿ ಆ ಒಂದು ಭಗವಂತನ ಭಾವನೆಯನ್ನ ಇಟ್ಕೊಂಡು ಮಾಡು. ಆಮೇಲೆ ಎಲ್ಲರೊಡನೆ ಎಂದರೆ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಇವರೊಡನೆ ಇರು, ಅವರ ಸೇವೆ ಮಾಡು, ಅವರೆಲ್ಲ ನಿನ್ನ ಪರಮ ಆಪ್ತರನ್ನೇ ಕಾಣು. ಆದರೆ ಅವರಾರೂ ನನಗೆ ಸೇರಿದವರಲ್ಲ ಎಂದು ನಿನ್ನ ಹೃದಯಾಂತರಾಳದಲ್ಲಿ ನೆಲೆಸಿರಲಿ. ಈ ಭಾವನೆಯನ್ನೇನಾದರೂ ನಾವು ಬೆಳೆಸ್ಕೊಂಡ್ರೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೋತಾ ಇಲ್ಲ ಅಂತ ನಾವು ಯಾವತ್ತೂ ಹೇಳಲ್ಲ. ಈಗಿನ ಪ್ರಶ್ನೆ ಅದೇ ತಾನೆ. ಚಿಕ್ಕೊಂದಿಂದ ಬೆಳೆಸಿದೆ, ವಿದ್ಯಾಭ್ಯಾಸ ಕೊಟ್ಟೆ, ನನ್ನ ಪ್ರಾಣ ನೆಸಿತ್ತೆ, ಕೊನೆ ನನ್ನ ಮಗ ನನ್ನ ಕೈ ಬಿಟ್ಟು ಹೊರಟೋದ. ಯಾಕೆ? ಚಿಕ್ಕಂದಿಂದ ಅವನು ನನ್ನವನು 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 ಅನ್ನೋ ಭಾವನೆಯಿಂದ ನಾವು ಬಾಳಿದ್ದೀವಿ. ಹಾಗೆ ಬಾಳದೆ ಖಂಡಿತವಾಗಿ ಯಾರು ನನ್ನವರಲ್ಲ. ಯಾರು ನನ್ನವರಲ್ಲ ಅನ್ನೋದು ಹೇಗೆ ಗೊತ್ತಾಗುತ್ತೆ? ನಾವು ಪ್ರಾಣವನ್ನು ಬಿಟ್ಟಾಗ ಯಾರಾದರೂ ನಮ್ಮ ಜೊತೆ ಬರ್ಬೇಕಾಗುತ್ತಾ? ನಮ್ಮವರಾದ್ರೂ ಬರ್ಬೇಕಲ್ಲ. ಸರಿ ನೀನು ಪಾಪ ನನಗೆ ತುಂಬ ಭಯ, ಒಬ್ಬನೇ ಹೋಗೋದಿಲ್ಲ, ಯಾರಾದ್ರೂ ಬರ್ತಾರ ಹೇಳಿ? ಯಾರು ನಮ್ಮವರಲ್ಲ ನಿಜವಾಗಿ ಅಂದ್ರು. ಈ ಪ್ರಪಂಚಕ್ಕೆ ಬರೋಕ್ ಮುಂಚೆ ಅವ್ರು ಯಾರು ನಮಗೆ ಗೊತ್ತೂ ಇರಲಿಲ್ಲ. ನಿಮ್ಗೆಲ್ಲ ನೀವು ಬರುವಾಗ ನನ್ನ ದೊಡ್ಡ ಮಗ ಇವನು, ನನ್ನ ಚಿಕ್ಕ ಮಗ ಇವನು, ಅವ್ನು ಬರ್ತಾನೆ ಅನ್ಕೊಂಡು ಬಂದಿದ್ವಾ? ಅದನ್ನೇ ಶ್ರೀರಾಮಕೃಷ್ಣ ಹೇಳ್ತಾ ಇರೋದಲ್ಲಿ ಆ ಒಂದು ಭಾವನೆ ಮನಸ್ಸಿನಲ್ಲಿದ್ರೆ ಯಾರು ನನ್ನವರಲ್ಲ, ನನ್ನವರು ಒಬ್ಬನೇ ಒಬ್ಬಿದ್ದಾನೆ. ಯಾರು? ಅದು ಭಗವಂತ ಮಾತ್ರ. ಭಗವಂತ ಮಾತ್ರ ನನ್ನವನು, ಬೇರೆ ಯಾರು ನನ್ನವರಲ್ಲ ಅನ್ನೋ ಭಾವನೆ. ಅದನ್ನೇ ಡಿಟ್ಯಾಚ್ಮೆಂಟ್ ಅಂತ ಹೇಳೋದು. ಆಂತರಿಕ ಸನ್ಯಾಸ ಅಂತ ಹೇಳ್ತಾರೆ, ಆಂತರಿಕ ತ್ಯಾಗ ಅಂತ ಹೇಳ್ತಾರೆ.
ಆಂತರಿಕ ವೈರಾಗ್ಯ ಅಂತ ಹೇಳ್ತಾರೆ. ಎಲ್ಲವನ್ನೂ ಮಾಡಬೇಕು, ಆದರೆ ಇವರು ನನ್ನವರು ಅಂತ ತಿಳ್ಕೊಂಡು ಮಾಡಬಾರ್ದು. ಇವರೆಲ್ಲ ನನಗೇನೋ ಮಾಡ್ತಾರೆ ಆಮೇಲೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಭಾವನೆಯಿಂದ ಮಾಡಲಿಕ್ಕೆ ಹೋಗಬಾರ್ದು. ಏನು ನಿರೀಕ್ಷೆ ಇರಬಾರ್ದು. ನಿರ್ಲಿಪ್ತರ ಮಾಡಬೇಕು, ಆನಂದವಾಗಿ ಮಾಡಬೇಕು. ಅದನ್ನೇ ಇದನ್ನು ಹೇಳ್ತಾರೆ. ಆಮೇಲೆ ಮೂರನೇ ಪ್ರಶ್ನೆ, ಇನ್ನೂ ಬಹಳಷ್ಟು ಹೇಳಿದರೆ ಅದಲ್ಲೇ ಮುಖ್ಯವಾದ ಮಾತ್ರ ಹೇಳ್ತಾ ಇದ್ದೇನೆ. ಭಗವಂತನನ್ನು ದರ್ಶನ ಮಾಡಲಾಗುವುದೇ? ಈ ಪ್ರಶ್ನೆ ಮನಸ್ಸಿನ ಹಾಕೋದು. ನಾನು ಒಂದು ದಿವಸ ಭಗವಂತನನ್ನ ಶ್ರೀರಾಮಕೃಷ್ಣ ಹೇಗೆ ಕಂಡರು ಅದೇ ರೀತಿ ನಾನು ಭಗವಂತನ ನೋಡ್ಲಿಕ್ಕೆ ಮಾಡಬೇಕು ಹೆಸರಲ್ಲಿ. ಹೌದು, ನಿಸ್ಸಂದೇಹವಾಗಿ. ಯಾಕೆ? ದೇವರು ನಮ್ಮವನು, ನಾನು ನೋಡಿದ್ರೆ ಇನ್ಯಾರು ನೋಡ್ತಾರೆ. ಹೌದು, ನಿಸ್ಸಂದೇಹವಾಗಿ. ಆಗಾಗ ಏಕಾಂತವಾಸ, ನಾಮಗುಣ ಕೀರ್ತನೆ, ಈ ಸಾಧನೆಗಳನ್ನೆಲ್ಲ ಅವಲಂಬಿಸು. ಇದನ್ನೆಲ್ಲ ನೀನು ಮಾಡ್ಕೊಂತ ಹೋದರೆ ಅದರ ಫಲ ಏನು ಅಂದರೆ ಭಗವಂತ ನಿನಗೆ ದರ್ಶನವನ್ನು ಕೊಡ್ತಾನೆ. ಪೂರ್ಣವಾದ ಒಂದು ವಿಶ್ವಾಸವನ್ನು ಇಟ್ಕೊ. ಕೊನೆ ಪ್ರಶ್ನೆ ಕೇಳ್ತಾನೆ, ಯಾವ ಮಾನಸಿಕ ಅವಸ್ಥೆಯಲ್ಲಿ ಆತನ ದರ್ಶನ ದೊರೆಯುತ್ತದೆ? ನೋಡಿ, ಬಹಳ ಸೊಗಸಾಗಿ ಇರ್ತದೆ. ನಿನ್ನ ಮನಸ್ಸು ಹೇಗಿದ್ದಾಗ ನಿನ್ನ ಭಗವಂತನ ದರ್ಶನ ಆಗುತ್ತೆ ಅಂದರೆ, ಅತ್ಯಂತ ವ್ಯಾಕುಲನಾಗಿ ಅತ್ತರೆ ಭಗವಂತ ನನಗೆ ಬೇಕು. ಹಣಕ್ಕಾಗಿ ಅಳ್ತೀವಿ, ನಮ್ಮ ಮಕ್ಕಳಿಗಾಗಿ ಅಳ್ತೀವಿ, ಹೆಂಡತಿ ಮಕ್ಕಳಿಗಾಗಿ ಇಷ್ಟೊಂದು ಕೊಡಗಟ್ಟಲೆ ಕಣ್ಣೀರು ಸುರಿಸ್ತೀವಿ. ಆದರೆ ಭಗವಂತನನ್ನ ನಿನ್ನನ್ನು ನೋಡಲೇಬೇಕು, ನಿನ್ನ ದರ್ಶನ ನಿನ್ನ ಕೊಟ್ಟೇ ಕೊಡಬೇಕು ಅಂತ ಹೇಳೋಕೆ ಶುರು ಮಾಡು. ಅವರೇ ಆಮೇಲೆ ಹೇಳ್ತಾರೆ, ಮಕ್ಕಳು ಅಳ್ಲಿಕ್ಕೆ ಶುರು ಮಾಡಿದ್ರೆ ತಾಯಿ ಏನ್ ಬೇಕಾದ್ರೂ ಕೊಟ್ಬಿಡ್ತಾರೆ ಮಕ್ಕಳಿಗಾಗ ಅಂತ. ಅದೇ ರೀತಿಯಲ್ಲಿ ನೀನೇನಾದರೂ ಅಳ್ಲಿಕ್ಕೆ ಶುರು ಮಾಡೋದಾದ್ರೆ, ಹೆಂಡತಿ ಮಕ್ಕಳಿಗಾಗಿ ಜನ ಬಿಂದಿಗೆ ತುಂಬ ಕಣ್ಣೀರು ಸುರಿಸುತ್ತಾರೆ, ಕಣ್ಣೀರ ಸಾಗರದಲ್ಲೇ ತೇಲಾಡಿ ಬಿಡುತ್ತಾರೆ ಹಣಕ್ಕಾಗಿ. ಆದರೆ ಭಗವಂತ ಬೇಕೆಂದು ಯಾರು ತಾನೇ ಕಣ್ಣೀರಿಡುತ್ತಾರೆ? ನಂಬಿ ಕರೆದರೆ ತಾಯಿ ಓ ಎನ್ನ